ಡಬಲ್ ಎಲಿಮಿನೇಷನ್ ನಲ್ಲಿ ಗೌತಮಿ ಮೊದಲ ಎವಿಕ್ಟೆಡ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದ್ರಿಂದ ವಾರದ ಕೊನೆಯಲ್ಲಿ ಡಬಲ್ ಎಲಿಮಿನೇಷನ್ ಇರೋದಾಗಿ ಬಿಗ್ ಬಾಸ್ ತಿಳಿಸಿದ್ರು. ಎಲ್ರೂ ಸೂಪರ್ ಸಂಡೇ ವಿತ್ ಸುದೀಪಾ ಸಂಚಿಕೆಯಲ್ಲಿ 2 ಎಲಿಮಿನೇಷನ್ ಒಟ್ಟಿಗೆ ನಡೆಯುತ್ತೆ ಅಂತ ಊಹಿಸಿದ್ರು. ಆದ್ರೆ ಜನರ ಊಹೆ ತಪ್ಪಾಗಿತ್ತು. ವಾರದ ಪಂಚಾಯಿತಿಯ ಮೊದಲ ದಿನ 1 ಎಲಿಮಿನೇಷನ್ ನಡೆದಿದ್ದಾಗಿದೆ. ಮೋಕ್ಷಿತಾ, ತ್ರಿವಿಕ್ರಮ್ ಹಾಗೂ ಹನುಮಂತು ಈ ಮೂವರನ್ನ ಹೊರತುಪಡಿಸಿ ಉಳಿದ ಮಂಜು, ಧನ್ರಾಜ್, ಗೌತಮಿ, ಭವ್ಯ ಹಾಗೂ ರಜತ್ ಈ 5 ನಾಮಿನೇಟ್ ಆಗಿದ್ರು. ಇವರಲ್ಲಿ ಗೌತಮಿ ಸ್ವಲ್ಪ ಹಿಂದೆ ಉಳಿದಿದ್ರು ಅನ್ಸುತ್ತೆ. ಹೀಗಾಗಿ ಇವರಲ್ಲಿ ಗೌತಮಿ ಮೊದಲು ಆಚೆ ಹೋಗಿದ್ದಾರೆ. ಇನ್ನು 1 ಎಲಿಮಿನೇಷನ್ ಬಾಕಿ ಇದೆ. ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪಾ ಸಂಚಿಕೆಯಲ್ಲಿ ಮತ್ತೊಂದು ಎಲಿಮಿನೇಷನ್ ನಡೆಯುತ್ತೆ. ಈಗ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಉಳಿದಿರೋದು ಭವ್ಯ, ಧನ್ರಾಜ್, ಮಂಜು ಹಾಗೂ ರಜತ್. ಇವರಲ್ಲಿ ಯಾರು ಹೋಗ್ಬೋದು ಅಂತ ನೋಡಿದ್ರೆ ಎಲ್ರೂ ಈಕ್ವಲ್ ಆಗಿದ್ದಾರೆ ಅನ್ನಿಸ್ತಿದೆ. ಒಬ್ಬೊಬ್ಬರು ಒಂದೊಂದರಲ್ಲಿ ಪಂಟ್ರು. ಆದ್ರೆ ಹಲವು ಬಾರಿ ಭವ್ಯ ಎಲಿಮಿನೇಷನ್ ಪ್ರೋಸೆಸ್ ಅಲ್ಲಿ ಬಾಟಮ್ 2 ವರೆಗೂ ಬಂದಿದ್ದಾರೆ. ಜೊತೆಗೆ ಮನೆ ಬಾಗಿಲ ಬಳಿ ಬಂದು ವಾಪಸ್ ಆಗಿರುವುದು ಇದೆ. ಹಾಗಾದ್ರೆ ಭವ್ಯ ಆಚೆ ಹೋಗ್ಬೋದಾ, ಅಥವಾ ಆಟದಲ್ಲಿ ತಪ್ಪು ಮಾಡಿ ಗಿಲ್ಟ್ ಅಲ್ಲಿರೋ ಧನ್ರಾಜ್ ಆಚೆ ಹೋಗ್ಬೋದಾ? ಇಲ್ಲ ಅಂದ್ರೆ ಕೆಲವೊಂದು ವಾರಗಳಿಂದ ಡಲ್ ಆಗಿರೋ ಮಂಜು ಅಥವಾ ಸೀಸನ್ ಮಧ್ಯದಲ್ಲಿ ಬಂದಿರೋ ರಜತ್ ಆಚೆ ಹೋಗ್ಬೋದಾ? ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ಗೆಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಈ ವಾರ ಮನೆಯಿಂದ ಆಚೆ ಹೋಗೋ ಮತ್ತೊಂದು ಕಂಟೆಸ್ಟೆಂಟ್ ಯಾರು? ಕಮೆಂಟ್ ಮಾಡಿ.